ಮಾಲೂರು ಪಟ್ಟಣ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವವರು ಕಡ್ಡಾಯವಾಗಿ ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡೆಯಬೇಕು. ಪ್ರತಿಷ್ಠಾಪನೆಯ ಜಾಗದಲ್ಲಿ ಏನಾದರೂ ತೊಂದರೆಯಾದಲ್ಲಿ ಅಲ್ಲಿನ ಮುಖ್ಯಸ್ಥರನ್ನೇ ಹೊಣೆಗಾರರನ್ನಾಗಿ ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ ಗೌರಿ ಗಣೇಶ ಹಬ್ಬವನ್ನು ಜನತೆ ಶಾಂತಿಯುತವಾಗಿ ಆಚರಣೆ ಮಾಡಬೇಕು ಅಂತ ಹೆಚ್ಚುವರಿ ಅಧೀಕ್ಷಕ ಜಗದೀಶ್ ಹೇಳಿದರು. ಮಾಲೂರು ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಗೌರಿ ಗಣೇಶದ ಹಬ್ಬದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಶಾಂತಿ ಸಭೆಯನ್ನು ಕುರಿತು ಮಾತನಾಡಿದ ಅವರು, ಗಣೇಶನ ಹಬ್ಬವು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ. ಪ್ರತಿಷ್ಠಾಪನೆ ಮಾಡುವವರು ಕೆಲವು ಎಚ್ಚರಿಕೆಗಳನ್ನು ವಹಿಸಬೇಕು. ಹಿಂದಿನ ಕಾಲದಲ್ಲಿ ಗ್ರಾಮಗಳಲ್ಲಿ ಹಿರಿಯರು, ಯುವಕರು ಎಲ್ಲರೂ ಒಟ್ಟಾಗಿ ಸೇರಿ ಚರ್ಚಿಸಿ ಗ್ರಾಮದ ಒಂದೆಡೆ ಗಣೇಶನ ಮೂರ್ತಿಯನ್ನ ಬಹಳ ವ್ಯವಸ್ಥಿತವಾಗಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ರು. ಅಲ್ಲದೆ ಜವಾಬ್ದಾರಿ ತೆಗೆದುಕೊಳ್ತಾ ಇದ್ರು. ಕಾಲಾನಂತರದಲ್ಲಿ ಗ್ರಾಮದ ಹಲವು ಕಡೆ ಪ್ರತಿಷ್ಠಾಪನೆ ಆಗ್ತಾ ಇತ್ತು. ನಂತರ ಬೀದಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಷ್ಠಾಪನೆಗೊಳ್ಳುವ ಪರಿಸ್ಥಿತಿಗೆ ಬಂದಿದೆ. ಈ ಹಿನ್ನೆಲೆ ಗಣೇಶನ ಮೂರ್ತಿಯನ್ನ ಸಂಜೆ 6 ಗಂಟೆಯ ಒಳಗೆ ವಿಸರ್ಜನೆ ಮಾಡಬೇಕು. ಪಟ್ಟಣ ವ್ಯಾಪ್ತಿಯಲ್ಲಿ ಪುರಸಭಾ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಿಡಿಒಗಳಿಗೆ ವಿಸರ್ಜನೆಯ ಜವಾಬ್ದಾರಿ ನೀಡಲಾಗಿದೆ. ಕೆರೆ ಕುಂಟೆಗಳ ಸಮೀಪ ಮೂರ್ತಿಯನ್ನ ತಂದಲ್ಲಿ ಅಧಿಕಾರಿಗಳ ನೇತೃತ್ವದಲ್ಲಿ ವಿಸರ್ಜನೆ ಮಾಡ್ತಾರೆ ಅಂತ ಹೇಳಿದ್ರು. ಯಾರನ್ನ ಕೇಳದೆ ವಿದ್ಯುತ್ ವ್ಯವಸ್ಥೆ ಮಾಡಿಕೊಳ್ತಾರೆ. ಗಣೇಶನ ಪೆಂಡಾಲ್ನಲ್ಲಿ ನಿರ್ವಹಣೆ ಮಾಡುವುದು ಸ್ವಲ್ಪ ಕಷ್ಟವಾದರೂ ಸಾವು ನೋವು ಉಂಟಾಗ್ತಾ ಇತ್ತು. ಗಣೇಶನ ಪ್ರತಿಷ್ಠಾಪನೆ ನಂತರ ಪೂಜೆ ಮಾಡಿದ ಮೇಲೆ ನಿರ್ವಹಣೆ ಇಲ್ಲದ ಕಾರಣ ಕೆಲವು ಕಿಡಿಗೇಡಿಗಳು ವಿಗ್ರಹವನ್ನ ಭಗ್ನ ಮಾಡುವುದು, ಕೆಲವು ಅಹಿತಕರ ಘಟನೆಗಳು ನಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇತ್ತು. ಗಣೇಶನನ್ನ ತರಲು ಹಣ ಬೇಕು. ಹಣಕ್ಕಾಗಿ ಕೆಲವು ರಸ್ತೆಗಳಲ್ಲಿ ನಿಂತು ವಾಹನಗಳನ್ನು ಸಂಚರಿಸುವವರನ್ನ ಅಡ್ಡಗಟ್ಟಿ ವಸೂಲಿ ಮಾಡ್ತಾ ಇದ್ರು. ಕೊಡದಿದ್ದರೆ ಗಲಾಟೆ ಮಾಡ್ತಾ ಇದ್ರು. ಇಂತಹ ಸಂದರ್ಭಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಯಿತು. ಅವರನ್ನ ಹಿಡಿದು ಕೇಸು ಮಾಡುವಂತಹ ಪರಿಸ್ಥಿತಿಯೂ ನಿರ್ಮಾಣವಾಯಿತು. ಈ ಹಿನ್ನೆಲೆ ಬಲವಂತವಾಗಿ ಹಣವನ್ನು ವಸೂಲಿ ಮಾಡದಂತೆ ಕ್ರಮ ಕೈಗೊಳ್ಳಲಾಯಿತು. ಆಯಾ ಪ್ರದೇಶಗಳಲ್ಲಿರುವ ಸ್ಥಳೀಯರು ಗಣೇಶನ ಮೂರ್ತಿಗಳನ್ನ ಕೆರೆ ಕುಂಟೆಗಳಲ್ಲಿ ವಿಸರ್ಜನೆ ಮಾಡ್ತಾ ಇದ್ರು. ಪಿಒಪಿ ಗಣೇಶನ ಮೂರ್ತಿಗಳಿಂದ ಪರಿಸರಕ್ಕೆ ಧಕ್ಕೆ ಉಂಟಾದ ಹಿನ್ನೆಲೆ ಪಿಒಪಿ ಗಣೇಶನ ಮೂರ್ತಿಗಳನ್ನು ಸರ್ಕಾರ ನಿಷೇಧಿಸಿತು. ಕೆಲವರು ಗಣೇಶನ ಪೆಂಡಾಲ್ ಕೆಳಗಡೆ ಕುಡಿದು ಜೂಜು ಆಡ್ತಾ ಇದ್ರು. ಜಗಳ, ಹೊಡೆದಾಟ ನಡೆಸ್ತಾ ಇದ್ರು. ಪೆಂಡಾಲ್ ನಿರ್ವಹಣೆ ಮಾಡಲು 24 ಗಂಟೆಯಲ್ಲಿ ಒಬ್ಬರು ವ್ಯಕ್ತಿಗಳನ್ನು ನೇಮಿಸಿ ಅನಾಹುತಗಳನ್ನು ತಪ್ಪಿಸಲು ಕ್ರಮ ಕೈಗೊಂಡು ಎಚ್ಚರಿಕೆ ವಹಿಸಲಾಯಿತು. ಯಾವುದೇ ಸಮಯದಲ್ಲಿ ಪೊಲೀಸರು ಭೇಟಿ ನೀಡಿದಾಗ ಕಡ್ಡಾಯವಾಗಿ ಇಬ್ಬರು ನೋಡಿಕೊಳ್ಳಬೇಕು. ದೀಪ ಹಚ್ಚಿರುವ ಸಮಯದಲ್ಲಿ ಪೆಂಡಾಲ್ಗೆ ಬೆಂಕಿ ಬಿದ್ದು ಅನಾಹುತ ಸಂಭವಿಸುವುದನ್ನು ತಪ್ಪಿಸಬೇಕು. ಇನ್ನು ಮೆರವಣಿಗೆ ಸಮಯದಲ್ಲಿ ಎಲ್ಲರೂ ನೋಡಬೇಕು. ಆದರೆ ಯುವಕರು ಡಿಜೆ ಹಾಕಿಕೊಂಡು ಅಸಹ್ಯ ಉಂಟು ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಇದನ್ನ ಸಹ ನಿಷೇಧಿಸಲಾಗಿದೆ. ರಾತ್ರಿಯ ವೇಳೆ ಕುಡಿದು ಗಣೇಶನ ಮೂರ್ತಿಯನ್ನ ಬಿಡುವ ಮೊದಲೇ ಕೆರೆಯಲ್ಲಿ ಮುಳುಗಿ ಸಾಯ್ತಾರೆ. ಇವರನ್ನ ನಂಬಿಕೊಂಡಿರುವವರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಪ್ರತಿಯೊಬ್ಬರು ಬಹಳ ಎಚ್ಚರಿಕೆಯಿಂದ ಯಾವುದೇ ಅನಾಹುತ ಉಂಟಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಕೆ ರಮೇಶ್, ಪೊಲೀಸ್ ಇನ್ಸ್ಪೆಕ್ಟರ್ ವಸಂತಕುಮಾರ್, ಪುರಸಭೆ ಅಧ್ಯಕ್ಷೆ ಕೋಮಲಾ ಕೋಳಿನಾರಾಯಣ್, ತಾಲೂಕು ಪಂಚಾಯಿತಿ ಇಒ ಕೃಷ್ಣಪ್ಪ, ವಿವಿಧ ಇಲಾಖೆಯ ಅಧಿಕಾರಿಗಳು, ಮುಸ್ಲಿಂ ಸಮುದಾಯದ ಮುಖಂಡರು, ಗಣೇಶ ಪ್ರತಿಷ್ಠಾಪನೆಯ ಆಯೋಜಕರು ಹಾಜರಿದ್ದರು. ರೋಡಲ್ಲಿ ಹಗ್ಗ ಹಿಡಿದು ನಿಲ್ಲಿಸಿ ವಾಹನಗಳನ್ನ ದುಡ್ಡನ್ನ ವಸೂಲಿ ಮಾಡ್ತಾ ಇದ್ರು. ಫೋರ್ಸಿಬಲ್ ವಸೂಲಿ ಮಾಡ್ತಾ ಇದ್ರು. ಕೊಡ್ಲಿಲ್ಲ ಅಂದ್ರೆ ಗಲಾಟೆ ಮಾಡ್ತಾ ಇದ್ರು. ಅಂತ ಸಂದರ್ಭ ಬಂದಾಗ ಏನಾಯ್ತು, ಸಮಸ್ಯೆಗಳು ಜಾಸ್ತಿ ಆದಾಗ ಅಂತವನ್ನ ಹಿಡಿದು ಕೇಸ್ ಮಾಡುವಂತ ಸಂದರ್ಭ ಬಂತು. ಹಾಗಾಗಿ ಈಗೇನ್ ಹೇಳ್ತಾ ಇದ್ರು, ಬಲವಂತವಾಗಿ ಯಾರು ಹಣವನ್ನ ವಸೂಲಿ ಮಾಡಬಾರ್ದು ಅಂತ ಹೇಳ್ತಾ ಇದ್ರು. ಆನಂತರ ಗಣೇಶನ ಮೊದಲ ಆಯಾ ಪ್ರದೇಶದಲ್ಲಿರುವಂತ ಸ್ಥಳೀಯ ಒಂದು ಗಣಪತಿಗಳನ್ನ ನಿರ್ಮಿಸ್ತಿದ್ದವ್ರು ಮಾಡ್ತಾ ಇದ್ರು. ಆನಂತರ ಏನಾಯ್ತು, ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಂತು. ಎಲ್ಲ ರಾಸಾಯನಿಕ ಗಣೇಶಗಳು ಬಂದು ಕೆರೆ ಕುಂಟೆಗಳು ಎಲ್ಲಿ ಬೇಕಾದ್ರಲ್ಲಿ ಅವ್ರು ವಿಸರ್ಜನೆ ಮಾಡ್ತಾ ಇದ್ರು. ಅಲ್ಲಿ ನೀರುಗಳು ಸಾಯ್ತಾ ಇದ್ರು ಅಥವಾ ನೀರು ಬಳಸಿದವರಿಗೆ ಬೇರೆ ಬೇರೆ ಸಮಸ್ಯೆಗಳು ಕಾಡಕ್ ಶುರುವಾಯಿತು. ಹಾಗಾಗಿ ಈಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬೇಡ ಅಂತ ಅನ್ನೋ ಸಂದರ್ಭ ಬಂತು. ಆನಂತರ ಗಣೇಶನ ಮೆರವಣಿಗೆ ಆನಂತರ ಅದಕ್ಕಿಂತ ಹೆಚ್ಚಾಗಿ ಹೇಳ್ತೀನಿ, ಗಣೇಶ ಪೆಂಡಾಲ್ಗಳಲ್ಲಿ ಇಸ್ಪೀಟ್ ಆಡೋರು, ಗಣೇಶ ಪೆಂಡಾಲ್ ಅಲ್ಲಿ ಕೂಡ್ಕೊಂಡು ಇಸ್ಪೀಟ್ ಆಡ್ಕೊಂಡು ರಾತ್ರಿ ಕಳೆಯೋದು, ಅನಾಹುತ ಮಾಡೋದು, ಜಗಳ ಆಡೋದು, ಹೊಡೆದಾಡೋದು ಅದಾಯ್ತು. ಆಗಿದ್ದ ಏನ್ ಮಾಡಿದ್ವಿ, ಯಾವನಾದ್ರಲ್ಲಿ ಕೂಡ್ಕೊಂಡ್ರೆ ಗ್ಯಾರಂಟಿ ಬಿಡೋದಿಲ್ಲ ಅಂತ ಹೇಳಿದ್ವಿ. ಅಲ್ಲಿ ಅದಕ್ಕೆ ಏನ್ ಮಾಡಿದ್ವಿ, ಕೊನೆಗೆ ಯಾರು ಯೋಗ್ಯರಿದ್ದಾರೆ ಅವ್ರುಗಳನ್ನ 24 ಗಂಟೆಯಲ್ಲಿ ಸರದಿಯ ಪ್ರಕಾರ ಇಬ್ಬಿಬ್ರು ಇರಬೇಕು. ಯಾವುದೇ ಅನಾಹುತಗಳು, ಅದ್ರಾಗ್ಲೇ ಹೇಳಿದ್ನಲ್ಲ, ಬೆಂಕಿ ಬೀಳುವಂಥದ್ದು, ಮತ್ತೊಂದು ಸಂದರ್ಭ ಬಂದಾಗ ಎಚ್ಚರಿಕೆಯಿಂದ ಕಾಯ್ಕೊಳ್ಳುವಂತ ಸಂದರ್ಭ ಬಂತೀಗ. ಹಾಗಾಗಿ ಕಂಪಲ್ಸರಿ ಇಬ್ಬರು ಇರಲೇಬೇಕು. ಗಣೇಶ ಪಂಡಿಗೆಲ್ಲ ಯಾವ ಟೈಮಲ್ಲಾದ್ರೂ ಸರಿ ನಾವು ಚೆಕ್ ಮಾಡಿದಾಗ ಇಬ್ಬರು ಇರಲೇಬೇಕು. ಯಾಕೆಂದ್ರೆ ಅದು ಅವ್ರ ಜವಾಬ್ದಾರಿ. ದೀಪ ಹಚ್ಚಿರ್ತಾರೆ, ಯಾವುದೋ ಮಕ್ಕಳು ಬರ್ತವೆ, ಎಲ್ಲ ಮಹಿಳೆಯರು ಬರ್ತಾರೆ, ದೇವ್ರ ಪೂಜೆ ಮಾಡ್ತಾ ಇರ್ತಾರೆ, ಬೆಂಕಿ ಹತ್ತು ಬರ್ತಾರೆ, ತಕ್ಷಣಕ್ಕೆ ಏನ್ ಮಾಡಕ್ ಸಾಧ್ಯ ಇದೆ.
ನೀರಿದ್ರು ಒಂದು ಬಕೆಟ್ ನೀರಿದೆ ನೀರು ಹಾಕ್ಬೋದು, ಮರಳಿದ್ರೆ ಮರಳು ಹಾಕ್ಬೋದು. ಆ ಉದ್ದೇಶಕ್ಕೆ ಈಗ ಏನಂದ್ರೆ ಕೊನೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳೇ ಬಂದು ಈಗ ಅವ್ರು ಹೇಳಂತ ಸ್ಥಿತಿ ಬಂದಿದೆ. ಅವ್ರುಗಳು ಸಾಧ್ಯ ಆದ್ರೆ ಫೈರ್ ಎಕ್ಸ್ಟಿಂಗ್ವಿಷರ್ ಸಣ್ಣ ಚಿಕ್ಕದ್ ಸಿಗ್ತದೆ, ಹ್ಯಾಂಡಿ ಆಗಿರುವಂತದ್ದು, ಅದನ್ನ ಬಳಸಿ ದುಡ್ಡಿದವರು ಇಲ್ಲ ಅಟ್ಲೀಸ್ಟ್ ಮಿನಿಮಮ್ ಎಚ್ಚರಿಕೆಯನ್ನ ವಹಿಸಬೇಕಾಗ್ತದೆ. ಆ ಉದ್ದೇಶಕ್ಕೆ ಇವೆಲ್ಲ ಆಯ್ತು. ಮೆರವಣಿಗೆಗಳು, ಹಿಂದೆ ಮೆರವಣಿಗೆಗಳನ್ನ ಕೇಳಿಸ್ಕೊಂಡಿರಲಿಲ್ಲ. ಅದರಲ್ಲಿ ಅದ್ಯಾರಪ್ಪ ಈ ಕಡೆ ಖುಷಿ ಪಡೋಂತಾರೆ, ಎಲ್ಲರೂ ಬಂದು ಮನೆ ಮುಂದೆ ಎಲ್ಲ ಬಂದು ನಿಂತ್ಕೊಳ್ಳೋರು, ಗಣೇಶ ಪ್ರತಿಷ್ಠಾನ ಹೋಗ್ತಾ ಇರೋದು, ಒಳ್ಳೆ ಹಾಡುಗಳು ಹಾಕೋದು, ಸಂಗೀತ ಹಾಕೊಂಡು ಹೋಗ್ತಾ ಇದ್ರು. ಮನೆಗೆ ಬಂದು ಡಿಜೆ ಹಾಕೊಳ್ಳೋದು, ಬಟ್ಟೆ ಬಿಚ್ಕೊಂಡು ಕುಣಿಯೋದು, ಕುಡ್ದಿರೋದು, ಕುಡ್ಕೊಂಡೇ ಹೋಗೋದು, ಹೊಡೆದಾಡೋದು, ಬಾಯಿಗೆ ಬಂದಲ್ಲಿ ಮಾತಾಡುವಂಥದ್ದು ಅಶ್ಲೀಲವಾಗಿ ಪ್ರಾರಂಭ ಆಯಿತು. ನನಗೆ ಅದನ್ನ ನೋಡಕ್ಕಾಗ್ದಾನೆ, ಜನ ನೋಡಕ್ಕಾಗ್ದಾನೆ ಕಂಪ್ಲೇಂಟ್ ಮಾಡಕ್ ಶುರು ಮಾಡಿದ್ರು. ಇದು ಹಬ್ಬನ ಅಥವಾ ಏನ್ ಬೇರೆ ಏನ್ ಪರಿಸ್ಥಿತಿ ಇದೆ ಅಂತ ನೋಡಕ್ಕಾಗುತ್ತಿಲ್ಲ ಅಂತ ಸ್ಥಿತಿಗೆ ಬಂತು. ಈಗ ಅದಕ್ಕೆ ಏನ್ ಹೇಳ್ತಿದ್ರು, ಡಿಜೆ ಕೊಡಕ್ ಆಗ್ತಾ ಇಲ್ಲ. ಕಾರಣ ಡಿಜೆ ಕೊಡಬಾರ್ದಂತಲ್ಲ, ಆ ಡಿಜೆ ಹಾಕಿದ್ರೆ ಇನ್ನು ಅಕ್ಕಪಕ್ಕದಲ್ಲಿರೋ ಮನೆ ಕಿಟಕಿ ಬಾಗಿಲು ಗ್ಯಾಸಸ್ ಎಲ್ಲ ಹೊಡೆದೋಗಷ್ಟು ಜೋರಲ್ಲಿ ಏನು ಮನುಷ್ಯ ಹೃದಯ ಉಳಿತದ, ವಯಸ್ಸಾದವ್ರದ್ದು, BP ಇದ್ದವ್ರದ್ದು, ಸಣ್ಣ ಮಕ್ಕಳು ಪರಿಸ್ಥಿತಿ ಅಷ್ಟೊಂದು ಕೆಟ್ಟ ಸ್ಥಿತಿ ತಲುಪಿದ್ರಿಂದ ಅದನ್ನ ಸ್ಟಾಪ್ ಮಾಡಬೇಕಾಯ್ತು. ಹೀಗೆ ಒಂದೊಂದು ವಿಚಾರಕ್ಕೂ ಕಾರಣ ಇದೆ, ಸುಮ್ಮನೆ ಏನಾಗಿಲ್ಲ. ಎಲ್ಲವೂ ಸಹ ಉದ್ದೇಶ ಇಷ್ಟೇ, ಅನಾಹುತಗಳಾಗಬಾರ್ದು ಅಂತ ಹೇಳಿ. ರಾತ್ರಿ ಹೊತ್ತು ಯಾಕೆ ಬಿಡಬೇಡ ಅಂತ ಹೇಳ್ತಾ ಇದೀವಿ. ಚೆನ್ನಾಗಿ ಕುಡಿದಿರ್ತಾರೆ, ಒಳಗೆ ಹೋಗಿ ಭಾರಿ ದೊಡ್ಡ ವೀರಾದಿ ವೀರ ಸೂರ್ಯ ತರ ನೀರು ಗಣೇಶನ್ ತಗೊಂಡು ಇಳಿತಾರೆ, ಗಣೇಶನ್ ಮತ್ತು ಅವರೇ ಕುಡಿದಿರ್ತಾರೆ. ಇದು ಗೊತ್ತಾಗೋದಿಲ್ಲ. ಬೆಳಿಗ್ಗೆ ಅವ್ರ ತಂದೆ ತಾಯಿಗಳು ಬಂದು ಕಣ್ಣೀರ್ ಹಾಕ್ತಾರಲ್ಲ ನಮ್ಮ ಮುಂದೆ, ಆಗ ಅನಿಸ್ತದೆ ಯಾವನ ರೀತಿಯ ಕೆಲಸ ಮಾಡಿದ್ರೆ ನಮ್ಮ ಮೊದಲಲ್ಲಿ ಓಡಿಸ್ಬೇಕಂತ. ಹಾಗಾಗಿ ಸಂಜೆ ಕತ್ಲಾಗೋದ್ರೊಳಗೆ ವಿಸರ್ಜನೆ ಮಾಡ್ಬೇಕಂತ ಹೇಳಿದ್ರೆ, ಈಗಂತೂ ವಿಸರ್ಜನೆಗೆ ಬೇರೆ ವ್ಯವಸ್ಥೆನೇ ಇದೆ. ಹಾಗಾಗಿ ನೀವೆಲ್ಲನೂ ಕೆರೆ ಕುಂಟೆಗಳು ಅಥವಾ ಇನ್ನೊಂದು ಹುಡುಗಿ ಮಾಡೋದು ಬೇಡ, ಗ್ರಾಮಗಳಲ್ಲಿ PDOಗಳು ವ್ಯವಸ್ಥೆ ಮಾಡ್ತಾರೆ. ಪಟ್ಟಣದಲ್ಲಾದ್ರೆ ಪಟ್ಟಣ